ಬ್ಯಾಕ್ ಟು ಮೈ ಚಾನಲ್ ಅಕ್ಷಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ವಿಡಿಯೋನ ಅಂತ ತಮ್ಮನೆಲ್ಲ ನೋಡಿರ್ತೀರ, ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಎಲ್ಲರಿಗೂ ಗೊತ್ತು, ಬಟ್ ನಾನು ಒಂದ್ಸತಿ ಟ್ರೈ ಮಾಡುವ ಅಂತ ಸಿಂಪಲಾಗಿ, ಈಸಿಯಾಗಿ, ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ ಮಾಡ್ತೀನಿ. ನೋಡಿ, ಇಷ್ಟ ಆದ ನೀವು ಮಾಡ್ಕೊಳ್ಳಿ. ತುಂಬ ಇಷ್ಟ ಆದ ಕಮೆಂಟ್ ಮಾಡಿ, ತುಂಬ ಇಷ್ಟ ಆದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೇಳ್ಕೊಡಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಏನಂದರೆ, ಚಿಕನ್ ತಂದಿರ್ತೀರಲ್ಲ, ಚಿಕನ್ನ ಒಂದು ತವ ಇಲ್ಲ ಬಾಣಲಿ ಏನಾದರೂ ಅದರಲ್ಲಿ ಹಾಕಿ ವಾಶ್ ಮಾಡ್ಕೊಳ್ಳಿ ನೀಟಾಗಿ. ನನಗೆ ಲೆಗ್ ಪೀಸ್ ಇಷ್ಟ ಅಂತ ಬಿಟ್ಟರೆ ನಮ್ಮಪ್ಪ ಯಾವಾಗೂ ಲೆಗ್ ಪೀಸ್, ಬರೀ ಲೆಗ್ ಪೀಸ್ ಮಾತ್ರ ತಿನ್ನೋರು ನಾವು. ಮಾಂಸ ಎಲ್ಲ ತಿನ್ನೋಲ್ಲ, ಬರೀ ಲೆಗ್ ಪೀಸ್. ಚಿಕನ್ನ 2 ಸತಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ ಮೇಲೆ ಬರ್ತೀನಿ, ವೆಯ್ಟ್ ಮಾಡಿ. ಚಿಕನ್ ವಾಶ್ ಮಾಡಾಯಿತು ಚೆನ್ನಾಗಿ. ಈಗ ಫಸ್ಟ್ ಸ್ಟೆಪ್ ಬಂದು ಸಾಲ್ಟ್ ಹಾಕೋಣ. ಸಾಲ್ಟ್ ನೀವು ಎಷ್ಟೇ ಎತ್ಕೊಂಡಿರೋ ಚಿಕನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಚಿಕನ್ ಸಾಲ್ಟ್ ಹಾಕಿದ್ಮೇಲೆ ಖಾರ ಪುಡಿ, ಚಿಲ್ಲಿ ಪೌಡರ್. ಖಾರ ಜಾಸ್ತಿ ಏನು ಹಾಕ್ಬೇಡಿ, ಮತ್ತು ನನಗೆ ಕಷ್ಟ ಆಗುತ್ತೆ ತಿನ್ನೋಕ್ಕೆ. ಖಾರ ಜಾಸ್ತಿ ಇಷ್ಟ ಆಗಿರೋ ತಿನ್ನಿ, ಪರವಾಗಿಲ್ಲ, ಏನಾಗಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದು ಕಬಾಬ್ ಮಸಾಲ. ನಾವು ಯೂಸ್ ಮಾಡೋದು ತೇಜು, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನ ಹಾಕಿ. ಕಬಾಬ್ ಮಸಾಲ ನೆಕ್ಸ್ಟ್ ಬಂದು ಚಿಕನ್ ಮಸಾಲ ಆಚಿ. ಇದು ನೀವು ಯಾವ್ದು ಯೂಸ್ ಮಾಡ್ತೀರೋ ಫುಲ್ ಹಾಕೋಕೆ ಹೋಗ್ಬೇಡಿ, ಒಂದು ಪ್ಯಾಕೆಟ್ ಅಲ್ಲ, ಒಂದು ಸ್ವಲ್ಪ ಟೇಸ್ಟಿಗೆ ಮಾತ್ರ ಒಂದು ಅರ್ಧ ಹಾಕೊಳ್ಳಿ ಸಾಕು. ಅರ್ಧನೂ ಬೇಡ, ಒಂದು ಮುಕ್ಕಾಲು ಹಾಕೊಳ್ಳಿ ಸಾಕು, ಟೇಸ್ಟಿಗೆ ಮಾತ್ರ, ಜಾಸ್ತಿ ಏನು ಬೇಡ. ಇದು ಫುಡ್ ಕಲರ್ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ. ಫುಡ್ ಕಲರ್ ಹಾಕಿದ್ಮೇಲೆ ನೆಕ್ಸ್ಟು ಶುಂಠಿ, ಮತ್ತು ಬೆಳ್ಳುಳ್ಳಿ, ಜಿಂಜರ್ ಪೇಸ್ಟ್ ಇದ್ರೆ ಹಾಕ್ಬೋದು, ಬಟ್ ನಾವು ಪೇಸ್ಟ್ ಹಾಕಲ್ಲ. ಇದರಲ್ಲಿ ಹಾಕೊಂಡೆ ಕೊಡ್ತೀವಿ, ಗೊತ್ತಲ್ಲ ಇದು ಒರ್ಲ ಅಂತ. ಕುಟ್ಟೋದ್ರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಪ್ರಿಫರೆನ್ಸು, ನೀವು ಪೇಸ್ಟ್ ತಂದು ಹಾಕ್ಕೊಬೋದು, ಬಟ್ ನಾನು ಈ ಥರ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಸೌಂಡು ಆಮೇಲೆ ಬರ್ತೀನಿ, ವೆಯ್ಟ್ ಮಾಡಿ. ಪೇಸ್ಟ್ ಆಯಿತು, ಪೇಸ್ಟ್ ಹಾಕು. ಎಲ್ಲ ಇಂಗ್ರೀಡಿಯೆಂಟ್ ಎಲ್ಲ ಹಾಕಾಯಿತು. ಸಾರಿ, ನಿಂಬೆ ಲೆಮನ್ ಹಾಕಬೇಕು. ಪಂಡು ಲೆಮನ್ ಹಾಕೋ ಮುಂಚೆ ಸ್ವಲ್ಪ ನಿಂಬೆ ಇರುತ್ತಲ್ವ, ಹಿಂಗೆ ಮಾಡ್ಕೊಳ್ಳಿ. ಹಾಕೋ ಮುಂಚೆ ಹಿಂಗೆ ರಬ್ ಮಾಡಿ, ಯಾಕಂದರೆ ರಸ ಬಿಟ್ಕೊಂತ ಚೆನ್ನಾಗಿರುತ್ತೆ. ರಸ ಬಿಟ್ಕೊಂಡು ಫುಲ್ ಹಾಕೋಕೆ ಹೋಗ್ಬಿಡಿ, ತುಂಬ ಹುಳಿ ಬರುತ್ತೆ, ಬೇಡ. ಅರ್ಧ ಎತ್ಕೊಂಡಿದ್ದೀನಿ, ಅರ್ಧ ಸಾಕು. ಎಲ್ಲ ಆಯಿತು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಯಿತು. ಮಿಕ್ಸ್ ನೋಡಿ, ಈ ಥರ ಮಸಾಲೆ ಎಲ್ಲ ಚಿಕನ್ನೆಲ್ಲ ಅಂಟ್ಕೊಂಡಿರ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ಎಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಡಿ, ಮ್ಯಾರಿನೇಟ್ ಮಾಡಿಬಿಡಿ. ಎಷ್ಟು 1 ಅವರ್ ಆಗಲ್ಲ, 1.5 ಅವರ್, 2 ಅವರ್ಸ್ ಮ್ಯಾಕ್ಸಿಮಮ್. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಫ್ರಿಜ್ಜಲ್ಲಿ ಇಟ್ಬಿಡಿ, ಮ್ಯಾರಿನೇಟ್ ಆಗಿ. ಸಾಕಾಗಿರುತ್ತೆ ಟೇಸ್ಟ್ ಮಾತ್ರ.
ಈಗ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಮ್ಯಾರಿನೇಟ್ ಆಗೋಕ್ಕೆ. ಮ್ಯಾರಿನೇಟ್ ಆಗಲಿ, ಆಮೇಲೆ ಚಿಕನ್ ಮಾಡೋಣ, ಎಣ್ಣೆದಲ್ಲಿ ಕಬಾಬ್ ಮಾಡೋಣ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದು ಸತಿ ಟ್ರೈ ಮಾಡಿ. ಈಗ ಅದೇ ಗ್ಯಾಪಲ್ಲಿ ಒಂದು ಸ್ವಲ್ಪ ಟೀ, ಮಳೆ ಬೀಳ್ತಿದೆ ಆಚೆ, ಸೊ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಟೀ ಕುಡಿದ್ಬಿಡೋಣ. ಫಸ್ಟ್ ಸ್ವಲ್ಪ ಬಿಸಿನೀರು ಇಟ್ಬಿಡಿ. ಆಮೇಲೆ ಸ್ವಲ್ಪ ಟೀ ರೋಸಸ್ಸು. ನಾವು ಯೂಸ್ ಮಾಡೋದಂದರೆ 3 ರೋಸಸ್ ಮಸಾಲ ಟೀ, ಮಸಾಲ ಅದು ಯೂಸ್ ಮಾಡ್ತೀವಿ. ಒಬ್ಬನಿಗೆ ಅಲ್ವಾ, ಸೊ 1 ಸ್ಪೂನ್ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತು ಶುಗರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಕಾಯಿ, ಸ್ವಲ್ಪ ಕಾದ್ಮೇಲೆ 1-2 ನಿಮಿಷ ಕುದಿಯೋದೇನು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದಷ್ಟೇ. ಮಸಾಲೆ ಎಲ್ಲ ಸ್ವಲ್ಪ ಇದಾಗುತ್ತೆ, ಚೆನ್ನಾಗಿರುತ್ತೆ. ಮಿಲ್ಕ್ ಹಾಕೊಳ್ಳಿ, ಅಷ್ಟೇ ನನ್ನ ಟೀ, ಸಿಂಪಲ್ ಟೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಹೋಗಬೇಡಿ, ಇನ್ನೂ ವೀಡಿಯೋ ಇರುತ್ತೆ. ಜಸ್ಟ್ ಶಾರ್ಟ್ ಬ್ರೇಕ್ ಅಷ್ಟೇ. ಬರ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಆಮೇಲೆ ಕಬಾಬ್ ಮಾಡಿ ಟೇಸ್ಟ್ ಮಾಡೋ ಹೆಂಗಿರುತ್ತೆ ಅಂತ. ಎಲ್ಲ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಬಟ್ ಆಗಿಯಪ್ಪ ನಾನು ಸ್ವಲ್ಪ ಬೆಳೆಸಿ. ಮತ್ತು ನಿಮ್ಮೂರಲ್ಲಿ ಮಳೆ ಇದೆಯಾ? ಮಳೆ ಇದ್ರೆ ಕಮೆಂಟ್ ಮಾಡಿ, ಯಾವ ಊರಂದನೂ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಟೀ ಕುಡಿದ್ಬಿಟ್ಟೆ, ಶರ್ಬತ್ ಎತ್ಕೊಂಡೆ, ಆಮೇಲೆ ಸಿಗುವ ಬನ್ನಿ. ಟೀ ಕುಡ್ದಿದ್ದಾಯಿತು, ಮ್ಯಾರಿನೇಟು 1 ಅವರ್ ಆಯಿತು ಮ್ಯಾರಿನೇಟ್ ಮಾಡಿ. ಈಗ ಕಬಾಬ್ ಮಾಡುವ ಬನ್ನಿ. ಕಬಾಬ್ ಮಾಡೋಕ್ಕೆ ಫಸ್ಟು ಬೇಕಾಗಿರೋದು ಒಂದು ಬಾಣಲಿ, ತವಾನ ಫಸ್ಟು ಸ್ಟವ್ನಲ್ಲಿ ಇಟ್ಟು ಎಣ್ಣೆ ಹಾಕುವ. ಎಣ್ಣೆ ಹಾಕೋಣ, ಎಣ್ಣೆ ಕಾಯಲಿ ಚೆನ್ನಾಗಿ. ಮತ್ತು ಫ್ರೆಂಡ್ಸ್ ಆಯಿತಾ, ಟೀ ಕಾಫಿ ಅಲ್ಲ ಕುಡಿದ್ರ? ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ, ನೋಡ್ಬೋದು ನೀವು, ಚೆನ್ನಾಗಿದೆ ಕಲರು. ಸ್ಮೆಲ್ ಕೂಡ ಮಸ್ತ್ ಬರ್ತಿದೆ. ಮ್ಯಾರಿನೇಟ್ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಈ ಎಣ್ಣೆ ಅಲ್ಲ, ಅಡುಗೆ ಮಾಡೋ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಕಬಾಬ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕೆಳಗಡೆ ಹೋಗಿ ಅಂಟ್ಕೊಂಡು ಮಸಾಲ ಸಪ್ರೇಟ್ ಆಗೋಗುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಕಾಯಲಿ. ಅಲ್ಲ ಗಂಡ ಏನು ಮಾಡೋಣ? ಗಣೇಶ ಹಬ್ಬ ಹೇಗಿತ್ತು? ಎಂಜಾಯ್ ಮಾಡ್ತಾರೆ ಎಲ್ಲ? ಚೆನ್ನಾಗಿತ್ತಾ? ನೆಕ್ಸ್ಟ್ ವರ್ಷ ಅವರು ಕಾಯಬೇಕಿನ್ನ. ನೆಕ್ಸ್ಟ್ ದಿವಾಲಿ ಬರುತ್ತೆ, ದಿವಾಲಿ ಎಂಜಾಯ್ ಮಾಡಿ. ಗಣೇಶ ಹಬ್ಬ ಕಾದಿದೆ ಚೆನ್ನಾಗಿ, ಜ್ಯೂಸಿ. ನಿಮಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಫೋನ್ ಜಸ್ಟಿಸ್ ಮಾಡ್ತಿದ್ದೆ ನಾವು, ನನಗೆ ಗೊತ್ತಿಲ್ಲ. ನನಗಂತೂ ಬಾಯಿ ನೀರು ಬರ್ತಿದೆ ನೋಡ್ತಿದ್ರು. ಯಾವಾಗ ಆಗುತ್ತೋ ತಿನ್ಬೇಕು ಅನಿಸುತ್ತೆ, ಅಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ. ನೀವು ಟ್ರೈ ಮಾಡಿ ಮನೇಲಿ, ನೋಡಿ ನಿಮಗೆ ಕಾಣಿಸ್ತಿದ್ಯಾ? ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ, ಹೇಗಿದೆ ಟೇಸ್ಟು ಅಂತ ಕಮೆಂಟ್ ಮಾಡಿ. ನೀವು ನನಗಿಂತ ಚೆನ್ನಾಗಿ ಮಾಡ್ತೀರಲ್ಲ, ಬಟ್ ನಾನು ಈ ಥರ ಸಿಂಪಲಾಗಿ ಮಾಡ್ತೀನಪ್ಪ. ಈ ಥರನೂ ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಸಪೋರ್ಟ್ ಮಾಡಿ. ಎಷ್ಟೇ ಕಬಾಬ್ ಮಾಡಿದ್ರೇನು ಮಸಾಲೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಪೀಸ್ಗೆಲ್ಲ ಇಟ್ಕೊಂಡು ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಕಲರು ಚೆನ್ನಾಗಿರುತ್ತೆ. ಅದಕ್ಕೆ ಮ್ಯಾರಿನೇಟ್ ಮಾತ್ರ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಕಬಾಬ್ ಆಗಿದೆ, ಟೇಸ್ಟ್ ನೋಡೋಣ. ನೋಡಿ, ಜ್ಯೂಸಿ ಆಗಿದೆ ಅಲ್ವಾ, ಕ್ರಿಸ್ಪಿ. ಟೇಸ್ಟ್ ನೋಡೋಣ. ಪೀಸು ಚೆನ್ನಾಗಿ ಬಂದಿದೆ, ಮಸಾಲೆ ಚೆನ್ನಾಗಿದೆ. ನಾನೇ ಮಾಡಿ ನಾನೇ ತಿಂದಿದ್ದೆ,
ಎಲ್ಲರೂ ಆಬ್ವಿಯಸ್ಲಿ ಚೆನ್ನಾಗೈತೆ ಅಂತಾರೆ, ಬಟ್ ಇದು ಮಾತ್ರ ಸೂಪರಾಗಿದೆ. ನೀವು ಟ್ರೈ ಮಾಡಿ, ಇದೇ ಥರ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ, ಸಕ್ಕತ್ತಾಗಿದೆ. ಮಳೆಗೆ ಒಳ್ಳೆ ಕಾಂಬಿನೇಷನು. ರಸ ಮಾಡಿದ್ದಾರೆ, ರಸ ಜೊತೆ ಕಬಾಬ್ ಮಾತ್ರ ಸೂಪರ್ ಕಾಂಬಿನೇಷನ್. ನೀವು ಹಿಂಗೆ ಟ್ರೈ ಮಾಡ, ಏನಿಲ್ಲ, ಜಸ್ಟ್ ಸಿಂಪಲ್ಲು. ಚಿಕನ್ನು, ಚಿಲ್ಲಿ ಪೌಡ್ರು, ಸಾಲ್ಟು, ಕಬಾಬ್ ಮಸಾಲ, ಚಿಕನ್ ಮಸಾಲ, ಈ 5 ಇಂಗ್ರೀಡಿಯೆಂಟ್ ಹಾಕಿರೋದು. ಶುಂಠಿ, ಬೆಳ್ಳುಳ್ಳಿ ಮತ್ತು ಲೆಮನ್ನು. ಈ ಶುಂಠಿ ಬೆಳ್ಳುಳ್ಳಿ ಅನ್ನೋದು ಪೇಸ್ಟ್ ಸಿಗುತ್ತೆ ಈಸಿ, ಮತ್ತು ನೀವು ಲೆಮನ್ ಹಾಕಿದ್ರೆ ಹಾಕ್ಬೋದು, ಇಲ್ಲ. ಈ 5 ಇಂಗ್ರೀಡಿಯೆಂಟ್ ಫ್ರೆಂಡ್ಸ್, 5 ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಒಳ್ಳೆ ಕಬಾಬು. ಪಕ್ಕ ಹೇಳ್ತೀನಿ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನೀವು ಇದೇ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ದೃಷ್ಟಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಮತ್ತು ನೆಕ್ಸ್ಟು ಏನು ಅಡುಗೆ ಬೇಕು, ಸಿಂಪಲಾಗಿ ಏನು ಅಡುಗೆ ಬೇಕು ಅಂತ ಕಮೆಂಟ್ ಮಾಡಿ, ಮಾಡ್ತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಅಷ್ಟೇ.